2026ರ ಕನ್ಯಾ ರಾಶಿಯವರ ಹೊಸ ವರ್ಷದ ಭವಿಷ್ಯವು ಹೇಗಿರಲಿದೆ? ಔದ್ಯೋಗಿಕ ಕ್ಷೇತ್ರದಲ್ಲಿ ಇರುವವರಿಗೆ ಯಾವ ರೀತಿ ಬೆಳವಣಿಗೆ ಆಗಲಿದೆ? ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ? ವ್ಯಾಪಾರಸ್ಥರಿಗೆ ಯಾವ ರೀತಿ ಇರಲಿದೆ? ಕೌಟುಂಬಿಕ ಜೀವನ ಹೇಗಿರಲಿದೆ? ಹಾಗೂ ಆರೋಗ್ಯ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗುರು 10ನೇ ಮನೆಯಲ್ಲಿ ಸಾಗುತ್ತಾನೆ. ಆದರೆ ವರ್ಷದ ಮಧ್ಯದಲ್ಲಿ ಗುರು 11ನೇ ಮನೆಯಲ್ಲಿ ಮತ್ತು ನಂತರ ಕನ್ಯಾ ರಾಶಿಯಿಂದ 12ನೇ ಮನೆಯಲ್ಲಿ ಸಾಗುತ್ತಾನೆ. ಇದರ ಪರಿಣಾಮವಾಗಿ ಈ ವರ್ಷ ಮಿಶ್ರ ಫಲವು ಇರುತ್ತದೆ. ಕನ್ಯಾ ರಾಶಿಯವರು 2026ರಲ್ಲಿ ಜೀವನದ ಪ್ರತಿಯೊಂದು ಅಂಶದಲ್ಲೂ ಆಳವಾಗಿ ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಕೂಡ ಸಂಭವಿಸುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯ ಮತ್ತು ದೃಷ್ಟಿಕೋನವನ್ನ ಅನುಭವಿಸುವಿರಿ. ಅದು ಕಷ್ಟಕರ ಸಂದರ್ಭಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ವರ್ಷದ ಸಮಯವನ್ನು ನೋಡುವಾಗ 2026ರಲ್ಲಿ ಪ್ರಮುಖ ಗ್ರಹಗಳ ಚಾಲನೆಗಳು ಕ್ರಮೇಣ ನಿಮ್ಮ ನಿರ್ಧಾರಗಳು ಮತ್ತು ಆದ್ಯತೆಗಳನ್ನು ಪಕ್ವಗೊಳಿಸುತ್ತದೆ. ಇದು ನಿಮ್ಮ ಯೋಜನೆಗಳನ್ನು ಬಲಪಡಿಸಲು, ಹಳೆಯ ಪ್ರಯತ್ನಗಳನ್ನು ಸ್ಥಿರಗೊಳಿಸಲು ಮತ್ತು ಹೊಸ ಅವಕಾಶಗಳನ್ನು ವಶಪಡಿಸಿಕೊಳ್ಳುವ ಸಮಯ. ಹಣಕಾಸಿನ ವಿಷಯಗಳು ಸ್ಥಿರತೆಗೆ ಕಾರಣವಾಗುತ್ತದೆ, ಸಂಬಂಧಗಳು ಪ್ರಬುದ್ಧವಾಗುತ್ತದೆ ಮತ್ತು ನಿಮ್ಮ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ. ಒಟ್ಟಾರೆಯಾಗಿ 2026ರ ಕನ್ಯಾ ರಾಶಿಯ ವಾರ್ಷಿಕ ಭವಿಷ್ಯವು ಮುಂಬರುವ ವರ್ಷಗಳು ಬೆಳವಣಿಗೆ, ಅರಿವು, ಜವಾಬ್ದಾರಿಯುತ ಪ್ರಗತಿಯ ವರ್ಷವಾಗಿರುತ್ತದೆ. ಹಾಗಾದರೆ ಕನ್ಯಾ ರಾಶಿಯಲ್ಲಿ ಜನಿಸಿದವರ 2026ರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವುದನ್ನ ನೋಡೋಣ. ಈ ವರ್ಷ ಕನ್ಯಾ ರಾಶಿಯವರಿಗೆ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಮನ್ನಣೆ ಸಿಗುತ್ತದೆ. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು, ಶಿಸ್ತುಬದ್ಧರಾಗಿ ಮತ್ತು ಜವಾಬ್ದಾರಿಯುತರಾಗಿರುತ್ತೀರಿ. ಜೂನ್ 2026ರ ನಂತರ ಗುರುವು ಕರ್ಕ ರಾಶಿಗೆ ಪ್ರವೇಶ ಮಾಡುವುದರಿಂದ ಜವಾಬ್ದಾರಿಗಳು ಹೆಚ್ಚುತ್ತವೆ. ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ತೆಗೆದುಕೊಳ್ಳಲಾಗುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನವನ್ನು ಸ್ಥಿರವಾದ ಅಡಿಪಾಯದ ಮೇಲೆ ಸ್ಥಾಪಿಸಲು ನಿಮಗೆ ಅನುವು ಮಾಡಿಕೊಡುವ ಅವಕಾಶಗಳು ಒದಗಿ ಬರುತ್ತದೆ. ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ತಾಳ್ಮೆ ಮತ್ತು ಕಾರ್ಯತಂತ್ರದ ಅಗತ್ಯವಿರುತ್ತದೆ. ಉದ್ಯೋಗದಲ್ಲಿ ಇರುವವರಿಗೆ ಹಿರಿಯ ಸಹೋದ್ಯೋಗಿಗಳಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗುತ್ತದೆ. ಇದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವಕ್ಕೆ ಕಾರಣವಾಗಬಹುದು. ನೀವು ಹೊಸ ದಿಕ್ಕು ಅಥವಾ ಬದಲಾವಣೆಯನ್ನು ಯೋಜಿಸುತ್ತಿದ್ದರೆ ಈ ವರ್ಷ ಬಲವಾದ ಅಡಿಪಾಯಗಳು ಒದಗಿ ಬರುತ್ತದೆ. ಅಕ್ಟೋಬರ್ ನಂತರ ಗುರುವಿನ ಸಿಂಹ ರಾಶಿಯ ಪ್ರವೇಶವು ನಾಯಕತ್ವ ಮತ್ತು ಮನ್ನಣೆಯನ್ನ ಸೂಚಿಸುತ್ತದೆ. ವ್ಯವಹಾರದಲ್ಲಿ ಇರುವವರಿಗೆ ಈ ಸಮಯವು ಸಂಪರ್ಕಗಳನ್ನು ವಿಸ್ತರಿಸುತ್ತದೆ. 2026ರ ಡಿಸೆಂಬರ್ ಕೊನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವು ದೀರ್ಘಾವಧಿಯ ಚಿಂತನೆಯಲ್ಲಿ ಬದಲಾವಣೆಯನ್ನ ತರುತ್ತದೆ. ತಾಳ್ಮೆ ಮತ್ತು ಸ್ಥಿರತೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವು ವರ್ಷದ ಅಂತ್ಯದ ವೇಳೆಗೆ ಸಕಾರಾತ್ಮಕ ಫಲಿತಾಂಶವನ್ನ ನೀಡುತ್ತದೆ. ಯಾವುದೇ ಕೆಲಸದಲ್ಲಿ ಆತುರ ಪಡುವುದರಿಂದ ಹಾನಿ ಸಂಭವಿಸಬಹುದು. ಇನ್ನು ವೃತ್ತಿ ಜೀವನವನ್ನ ನೋಡೋದಾದರೆ 2026ನೇ ವರ್ಷವು ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಯಶಸ್ಸನ್ನು ತರಲಿದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ವೇಗವು ಬರುತ್ತದೆ. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ, ಅಲ್ಲದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ಹೊಳೆಯುತ್ತದೆ. ಈ ವರ್ಷ ನಿಮಗೆ ಗುರಿಗಳನ್ನ ಹೊಂದಿಸಲು, ಯೋಜನೆಗಳನ್ನ ರೂಪಿಸಲು ಮತ್ತು ಅವುಗಳನ್ನ ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಅವಕಾಶಗಳು ಒದಗಿ ಬರುತ್ತದೆ. ಉದ್ಯೋಗದಲ್ಲಿ ಇರುವವರಿಗೆ ಈ ವರ್ಷ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನ ಕಾಣುತ್ತೀರಿ. ಅನೇಕ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳನ್ನು ನೀಡಲಾಗುವುದು. ಇದು ನಿಮ್ಮ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಉದ್ಯೋಗ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಗಳನ್ನ ಕಂಡುಕೊಳ್ಳುತ್ತೀರಿ. ವ್ಯವಹಾರದಲ್ಲಿ ಇರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯು ಇರುತ್ತದೆ. ಪಾಲುದಾರಿಕೆಯಲ್ಲಿ ಇರುವವರು ಈ ವರ್ಷ ಅತಿ ಪ್ರಯೋಜನಕಾರಿಯಾಗುತ್ತದೆ, ಆದರೆ ಇದರಲ್ಲಿ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ನೀವು ಹೊಸ ಯೋಜನೆಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಸ್ವಲ್ಪ ಕೆಲಸದಲ್ಲಿ ಒತ್ತಡವನ್ನ ಅನುಭವಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈ ವರ್ಷ ನಿಮ್ಮ ನಿರ್ಧಾರಗಳು ಉತ್ತಮ ಫಲಿತಾಂಶವನ್ನ ನೀಡುತ್ತದೆ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುಂಚೆ ಹಲವು ಬಾರಿ ಯೋಚಿಸಿ ನಿರ್ಧಾರ ಕೈಗೊಳ್ಳುವುದು ಉತ್ತಮ.
ಇನ್ನು 2026ರ ಕನ್ಯಾ ರಾಶಿಯ ವೈವಾಹಿಕ ಜೀವನ ಹೇಗಿರಲಿದೆ ಎಂದು ನೋಡೋಣ. ಈ ವರ್ಷ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಶ್ರ ಪರಿಣಾಮಗಳನ್ನು ನೀವು ನೋಡುತ್ತೀರಿ. ಆರಂಭಿಕ ತಿಂಗಳುಗಳಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಇಳಿಕೆ ಕಾಣಬಹುದು. ಇದು ವೈವಾಹಿಕ ಜೀವನಕ್ಕೆ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ. ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸವಾಲುಗಳು ಬರಬಹುದು, ಆದರೆ ನಿಮ್ಮ ಸಂಗಾತಿಯ ತಿಳುವಳಿಕೆ ಮತ್ತು ನಿಮ್ಮ ತಿಳುವಳಿಕೆಯಿಂದ ನೀವು ಈ ಸಂದರ್ಭವನ್ನ ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಸಂಗಾತಿಯು ಉದ್ಯೋಗದಲ್ಲಿದ್ದರೆ ಅವರ ಕಠಿಣ ಪರಿಶ್ರಮವು ಫಲವನ್ನ ನೀಡುತ್ತದೆ. ಈ ಸಮಯದಲ್ಲಿ ಅವರು ನಿಮಗೆ ಸಾಕಷ್ಟು ಸಮಯವನ್ನು ನೀಡಲು ಸಾಧ್ಯವಾಗದೇ ಇರಬಹುದು, ಆದರೆ ನೀವು ಅದಕ್ಕೆ ಹೊಂದಿಕೊಂಡು ಹೋಗುವುದರಿಂದ ಉತ್ತಮವಾದ ಸಾಮರಸ್ಯವು ಬೆಳೆಯುತ್ತದೆ. ನಿಮ್ಮ ಸಂಗಾತಿಗೆ ಅವರ ಪಾಲು ಸಮಯವನ್ನು ಸಾಕಷ್ಟು ನೀಡುವುದು ಉತ್ತಮ. ಮಾರ್ಚ್ ವರೆಗೆ ಮಕ್ಕಳ ಸ್ವಭಾವವು ಸ್ವಲ್ಪ ಅಸಮಾಧಾನಗೊಂಡಿರಬಹುದು. ಅವರು ಸಣ್ಣ ವಿಷಯಗಳಿಗೆ ಕಿರಿಕಿರಿಯಾಗಬಹುದು ಮತ್ತು ಯಾವುದೇ ವಿಷಯದ ಬಗ್ಗೆ ಹಠಮಾರಿತನವನ್ನ ತೋರಬಹುದು. ಅಕ್ಟೋಬರ್ನಲ್ಲಿ ಶುಕ್ರನು ಕನ್ಯಾ ರಾಶಿಯಲ್ಲಿ ಸಾಗುತ್ತಾನೆ. ಇದು ವೈವಾಹಿಕ ಜೀವನಕ್ಕೆ ಸಂತೋಷವನ್ನ ತರುತ್ತದೆ. ಸಂಗಾತಿಯ ಆರೋಗ್ಯದಲ್ಲಿ ಇಳಿಕೆ ಕಂಡು ಬರಬಹುದು, ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಉತ್ತಮ. ಆದಾಗ್ಯೂ ಅವರ ಸ್ವಭಾವದಲ್ಲಿ ಸುಧಾರಣೆಯನ್ನ ಕಾಣಬಹುದು. ನವವಿವಾಹಿತ ದಂಪತಿಗಳು ಮಕ್ಕಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು. ನಿಮ್ಮ ಸಂಗಾತಿಯಿಂದ ಏನಾದರೂ ಲಾಭ ಪಡೆಯಲು ಬಲವಾದ ಸಾಧ್ಯತೆಗಳು ಈ ವರ್ಷ ಹೆಚ್ಚಾಗಿದೆ. ಇನ್ನು 2026ರಲ್ಲಿ ಕನ್ಯಾ ರಾಶಿಯ ಪ್ರೇಮ ಜೀವನ ಹೇಗೆ ಇರಲಿದೆ ಎಂಬುದನ್ನು ನೋಡೋಣ. ಪ್ರೀತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಮಿಶ್ರ ವರ್ಷವು ಇದಾಗಿರುತ್ತದೆ. ನೀವು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಸಂವೇದನಾಶೀಲ ಮತ್ತು ಜವಾಬ್ದಾರಿಯುತರಾಗಿರುತ್ತೀರಿ ಮತ್ತು ಜೂನ್ 2026ರ ನಂತರ ಭಾವನಾತ್ಮಕ ಸಂಪರ್ಕದಲ್ಲಿ ಸ್ಥಿರತೆಯ ಪರಿಣಾಮಗಳು ಸ್ಪಷ್ಟವಾಗಿ ಅನುಭವಿಸಲ್ಪಡುತ್ತೀರಿ. ಉದ್ವಿಗ್ನತೆ ಅಥವಾ ಅಂತರವಿದ್ದರೆ ಈ ವರ್ಷ ಕಡಿಮೆಯಾಗುತ್ತದೆ. ವರ್ಷದ ಮಧ್ಯಭಾಗವು ಆತ್ಮಾವಲೋಕನ ಮತ್ತು ತಾಳ್ಮೆಯ ಅಗತ್ಯವಿರುತ್ತದೆ. ಪ್ರೇಮ ಸಂಬಂಧಗಳು ಪ್ರಬುದ್ಧವಾಗಿರುತ್ತದೆ. ಅವಿವಾಹಿತ ವ್ಯಕ್ತಿಗಳಿಗೆ ಈ ಸಮಯವು ಹೊಸ ಸಂಬಂಧಗಳ ರಚನೆ ಮತ್ತು ಹಳೆಯ ಸಂಬಂಧಗಳ ಇನ್ನೂ ಆಳವನ್ನು ಸೂಚಿಸುತ್ತದೆ. ಅಕ್ಟೋಬರ್ ನಂತರ ಆತ್ಮವಿಶ್ವಾಸ ಮೇಲುಗೈ ಸಾಧಿಸುತ್ತದೆ. ನಿಮ್ಮ ಸಂಗಾತಿಯು ನೀವು ತಿಳುವಳಿಕೆಯಿಂದ ನಡೆಸಿಕೊಂಡರೆ ದಾಂಪತ್ಯ ಜೀವನ ಶಾಂತಿ ಮತ್ತು ಸಮತೋಲನವನ್ನು ಸಾಧಿಸುತ್ತದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ನಿಮ್ಮನ್ನು ಬಲಪಡಿಸುತ್ತದೆ. ನಿಮ್ಮ ರಾಶಿಯ ಮೇಲೆ ಶನಿಯು ಪ್ರಭಾವವು ತಪ್ಪು ತಿಳುವಳಿಕೆಗಳನ್ನ ಹೆಚ್ಚಿಸಬಹುದು ಮತ್ತು ನಿಮ್ಮ ಸಂಬಂಧದಲ್ಲಿ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ಈ ವರ್ಷ ಆರೋಗ್ಯದ ವಿಚಾರದಲ್ಲಿಯೂ ಮಿಶ್ರ ಫಲ ಇರಲಿದೆ. ವರ್ಷದ ಆರಂಭದಲ್ಲಿ ಆರೋಗ್ಯವು ಸಾಮಾನ್ಯವಾಗಿರಲಿದೆ, ಆದರೆ ಆಯಾಸ, ಒತ್ತಡ ಅಥವಾ ಹವಾಮಾನದಿಂದ ಉಂಟಾಗುವ ಯಾವುದೇ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯು ಶಿಸ್ತು ಮತ್ತು ಕ್ರಮಬದ್ಧತೆಯ ಅಗತ್ಯವಿರುತ್ತದೆ. ಕ್ರಮೇಣ ನಿಮ್ಮ ಶಕ್ತಿ ಮತ್ತು ಸಹಿಷ್ಣುತೆ ಸುಧಾರಿಸುತ್ತದೆ. 2026ರ ಜೂನ್ ನಂತರ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶವು ನಿಮ್ಮ ಆರೋಗ್ಯದ ಅರಿವನ್ನ ಹೆಚ್ಚಿಸುತ್ತದೆ. ಈ ವರ್ಷ ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಯೋಗ, ಧ್ಯಾನ, ಲಘು ವ್ಯಾಯಾಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವನ್ನ ಸುಧಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ನಿಮಗೆ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮ್ಮ ಬಗ್ಗೆ ಅತಿ ಕಾಳಜಿ ವಹಿಸುವುದು ಅತ್ಯಗತ್ಯ. ಅಕ್ಟೋಬರ್ನ ನಂತರ ಗುರುವಿನ ಸಿಂಹ ರಾಶಿಯ ಪ್ರವೇಶವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಸಮತೋಲಿತ ಆಹಾರವನ್ನ ಕಾಪಾಡಿಕೊಳ್ಳಿ ಮತ್ತು ಅನಿಯಮಿತ ದಿನಚರಿಗಳನ್ನ ತಪ್ಪಿಸುವುದು ಉತ್ತಮ. ವರ್ಷದ ಕೊನೆಯ ಹಂತದಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನವು ನಿಮ್ಮ ಜೀವನ ಶೈಲಿಯ ಬಗ್ಗೆ ಜಾಗರೂಕವಾಗಿರಲು ನಿಮಗೆ ಸಲಹೆ ನೀಡುತ್ತದೆ. ಇನ್ನು ಕೊನೆಯದಾಗಿ ಶಿಕ್ಷಣದ ಬಗ್ಗೆ ನೋಡುವುದಾದರೆ ವಿದ್ಯಾರ್ಥಿಗಳು ಈ ವರ್ಷ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಳಬೇಕಾಗುತ್ತದೆ. ಅದೃಷ್ಟವು ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ. ಅಧ್ಯಯನದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದು ಉತ್ತಮ. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದರಿಂದ ಅತ್ಯುತ್ತಮ ಫಲಿತಾಂಶವನ್ನ ಪಡೆಯಬಹುದಾಗಿದೆ. 2026ರ ಜೂನ್ ನಂತರ ಗುರುವಿನ ಪ್ರಭಾವವು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನ ಹೆಚ್ಚಿಸಲಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ, ಉನ್ನತ ಶಿಕ್ಷಣ ಅಥವಾ ವಿಶೇಷ ಕೋರ್ಸ್ಗೆ ತಯಾರಿ ನಡೆಸುತ್ತಿದ್ದರೆ ಈ ವರ್ಷ ಅತ್ಯಂತ ಅನುಕೂಲಕರವಾಗಿರುತ್ತದೆ. ವರ್ಷದ ಮಧ್ಯದಲ್ಲಿ ತಾಳ್ಮೆ ಮತ್ತು ಶಿಸ್ತು ಅಗತ್ಯವಿರುತ್ತದೆ. ನಿಮ್ಮ ಕಲಿಕಾ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ನೀವು ಕಷ್ಟಕರವಾದ ವಿಷಯಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವರ್ಷವಿಡೀ ಮೀನ ರಾಶಿಯಲ್ಲಿ ಶನಿಯು ಸ್ಥಾನದಿಂದಾಗಿ ನಿಯಮಿತ ಅಭ್ಯಾಸವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ.
ಈ ವರ್ಷ ನಿಮ್ಮ ಯಶಸ್ಸಿಗೆ ಸಮಯ ನಿರ್ವಹಣೆ ಮತ್ತು ಸ್ವಯಂ ಶಿಸ್ತು ಪ್ರಮುಖವಾಗಬೇಕು. ನಿಮ್ಮ ಪ್ರಯತ್ನಗಳು ಮತ್ತು ಆತ್ಮವಿಶ್ವಾಸದ ಬಗ್ಗೆ ನಿಮ್ಮ ಅಧ್ಯಯನದಲ್ಲಿ ಸಣ್ಣ ಸವಾಲುಗಳು ಸಹ ತಡೆಯಬಹುದಾಗಿದೆ. 2026ರ ಡಿಸೆಂಬರ್ ಸಮಯದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವು ನಿಮ್ಮ ಗುರಿಗಳಿಗೆ ಹೊಸ ಸ್ಪಷ್ಟತೆಯನ್ನ ತಂದುಕೊಡುತ್ತದೆ. ಇದಿಷ್ಟು ಕನ್ಯಾ ರಾಶಿಯವರ 2026ರ ವಾರ್ಷಿಕ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಧನ್ಯವಾದಗಳು.